ಬೇಗ ಬಾಮ್ಮ. ಏ ಏನಾಗಲ್ಲ ಬಾಮ್ಮ, ಇಲ್ಲಿ ಬಿಡೋದೇ ಇಲ್ಲ. ಬನ್ನಿ, ಏನು ಆಗಲ್ಲ, ಬಾಕಿ ಆಗಲ್ಲ, ಅದ್ರಲ್ಲಿ ತುಳಿಯಂಗೆ ಇರಲ್ಲ, ಅಪ್ಪಿರುತ್ತೆ. A few moments later. ಅಯ್ಯೋ ಫೈನಲಿ ರೈನ್ ಡ್ಯಾನ್ಸ್ ಆಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಚಂಡಿ ಅಂದ್ರೆ ಯಾವ ಕಣ ಗಾಯ್ಸ್, ಅವ್ರಿಗೂ ಗೊತ್ತಿಲ್ಲ ಸದ್ದು ಚಂಡಿ ಅಂದ್ರೆ ಏನಂತಾರೆ ಅಂತ. ಗೈಸ್ ನೋಡಿ ಗೈಸ್, ಈ ರೋಡಲ್ಲಿ ಇವಾಗ ಹೋಗ್ಬೇಕು. ಹಾ ಓಕೆ ಮಾ, ನೋಡ್ದಾ ಇಲ್ಲಿ ಮುನ್ನು ಹೋಗ್ತಿದಾರ ನೋಡಿ. ಅಪ್ಪ ಇವ್ರು ನೋಡಿ, ಕೆಳಗೆ ಮುನ್ನು, ಮೇಲೆ ಧೀರದೊಡ. ಸಖತ್ತಾಗಿದೆ ಇದು ಕಾಂಬಿನೇಷನ್. ಪಾರ್ಟ್ 2ಗೆ ವೆಲ್ಕಮ್ ಹೇಳ್ತಾ ಇವಾಗ ನಾವು ಅಡ್ವೆಂಚರ್ ಗೇಮ್ಸ್ ಕಡೆಗೆ ಹೊರಟ್ವಿ. ನಾನು ಆಲ್ರೆಡಿ ಡ್ರೆಸ್ ಹಾಕಿದೆ. ನಾನು ರೆಡಿ ಆದೆ ನೋಡಿ. ಹೇಗೆ ಕಾಣ್ತಿದೀವಿ ಇಲ್ಲಿ ನೋಡಿ, ರೆಡ್ ಸಣ್ಣದು, ರೆಡ್ ಸೈ ಲೈಟ್ ಆಗಿ ಒಂದು ಚಿಕ್ಕ ಪಿಂಪಲ್ ಬರ್ತಿದೆ. ಅದೇನಾಗಲ್ಲ ಬಿಡಿ, ಅದೆಲ್ಲ ಈ ಏಜ್ ಅಲ್ಲಿ ಕಾಮನ್. ಇವರೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ರು, ಬಟ್ ನಾನು ಡ್ರೆಸ್ ರೆಡ್ ಐತೆ ಮಗ. ಆದ್ರೂ ಲಾಕ್ ಹಾಕಿ ಹೋಗೋಣ. ಯಾವ ತರ ಗೇಮ್ಸ್ ಇರುತ್ತೆ, ಅಡ್ವೆಂಚರಸ್ ಯಾವ ತರ ಇರುತ್ತೆ ನೋಡೋಣ ಬನ್ನಿ ಗೈಸ್. ಸಗದಾಗಿರುತ್ತೆ ಅಡ್ವೆಂಚರಸ್, ಬನ್ನಿ ಹೋಣ ಗೈಸ್. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇನ್ನು ಆಟ ಆಡೋರಂತೂ ತುಂಬಾ ಜನ ಆಟ ಆಡ್ತಾನೆ ಇದ್ದಾರೆ. ಸೊ ನಾವು ಫಸ್ಟ್ ಅಡ್ವೆಂಚರಸ್ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ. ನಾವು ಆಲ್ಮೋಸ್ಟ್ ಎಲ್ಲ ತರ ಅಡ್ವೆಂಚರಸ್ ದೂರದಿಂದ ನೋಡಿದ್ವಿ, ಇನ್ನೂ ಹೋಗಿ ಆಡಿಲ್ಲ, ಆಡ್ಬೇಕು. ಈ ವ್ಲಾಗ್ ಅಲ್ಲಿ ನೀವಂತೂ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಏನಕ್ಕಂದ್ರೆ ಅಷ್ಟು ಅಡ್ವೆಂಚರಸ್ ಗಳಿದೆ. ಮತ್ತೆ ನಮ್ಮ ಧನ್ಯ ಅವ್ರು ಇದಾರೆ, ಎಲ್ಲಾ ಗೇಮ್ಸ್ ಆಡ್ತಾರಂತೆ. ಮಗ ನೀನ್ ಎಲ್ಲಾ ಗೇಮ್ ಆಡ್ತೀನ ಗೊತ್ತಿಲ್ಲ, ಬಾಯಿ ಬರ್ಸೋ ಗೇಮ್ ಇದ್ರೆ ಆಡಕ್ ಹೋಗಲ್ಲ. ಸಣ್ಣ ನೀನು ಆಡ್ತೀನಿ ಗೈಸ್. ಸಣ್ಣವರು ಕೂಡ ಆಡ್ತಾರೆ, ನಾನು ಕೂಡ ಆಡ್ತೀನಿ, ಎಲ್ಲಾರು ಆಡ್ತೀವಿ. ನೋಡೋಣ ಯಾರ್ಯಾರು ಎಷ್ಟು ಭಯ ಪಡ್ತಾರೆ ಅಡ್ವೆಂಚರಸ್ ಅಂತ. ಅಡ್ವೆಂಚರಸ್ ಕೂಡ ಇದೆಯಾ ಅನ್ನೋದನ್ನ ನೀವೇ ನೋಡಿ ಬನ್ನಿ. ಇವಾಗ ಡೈರೆಕ್ಟ್ ಅಡ್ವೆಂಚರಸ್ ಕಡೆಗೆ ಹೋಗೋಣ. ನೋಡ್ಕೊಂಡು ನಿಂತಿದ್ವಿ, ಚಿಕ್ಕ ಮಕ್ಕಳು ಜಂಪಿಂಗ್ ಆಡ್ತಾ ಇದ್ರು. ಸೊ ಅದು ಚಿಕ್ಕ ಮಕ್ಕಳು ಪ್ಲೇಸು. ಸೊ ಬನ್ನಿ, ಇಲ್ಲಿ ನೋಡಿ ಇಲ್ಲಿ ಕುತ್ಕೊಳ್ಳೋಕೆ ಪ್ಲೇಸ್ ಇದೆ. ನಾನು ಹೋದ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಈ ಜಾಗನ. ನೋಡಿ, ಕ್ರಿಕೆಟ್ ಆಡ್ತಿದ್ದಾರೆ, ವಾಲಿಬಾಲ್ ಕೂಡ ಆಡ್ತಿದ್ದಾರೆ, ಎಲ್ಲ ಗೇಮ್ಸ್ ಕೂಡ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು. ಹೋಗ್ಬೇಕಾದ್ರೆ ಹಿಂಗೆ ಹೋಗೋಣ, ಇಲ್ಲ ಲಾಸ್ಟ್ ಇಂದ ಬರೋಣ. ಸಣ್ಣ ಲಾಸ್ಟ್ ಇಂದ ಬರೋಣ. ಇದು ಎಗರ್ತೀರಾ ಬೇಡ, ಇವಾಗ ಊಟ ಮಾಡಿದ್ದಾರೆ ಗೈಸ್. ಇದ್ರಲ್ಲೇ ಹೋಸಲಿ ನಮ್ಮ ಧನ್ಯ ಅವರು ತಲೆ ಸುತ್ತಿ ಬಿದ್ದಿದ್ದು ಸಾಹಸ ಮಾಡಿ. ಸಾಹಸ ಅಂದ್ರೆ ಅದೊಂಥರ ಉಯ್ಯಾಲೆ ತರ ಮಗ, ಸಕ್ಕತ್ತ ಇರ್ತದೆ. ನೀನು ಕೂತ್ಕೋಬೇಕು, ನೀನು ನೋಡ್ಬೇಕು. ನಾನು ನಿನಗೆ ಇವಾಗ ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ ಮಗ, ಹಂಗಂದ್ರೆ ನೀನೇ ಆಡ್ಬೇಕು. ಗಾಯ್ಸ್, ಹೋಸಲಿ ಧನ್ಯ ಆಡಿರೋದ್ನ ಈ ಸಲ ನಮ್ ಧೀರಜ್ ಆಡಿ ತೋರಿಸ್ತಾನೆ. ಸೊ ಬನ್ನಿ ನೋಡೋಣ ಹೆಂಗ್ ಆಡ್ತಾನೆ ಅಂತ. ಏಯ್ ಆತರ ಎಲ್ಲ ಏನಿಲ್ಲ ಮಗ, ಚೆನ್ನಾಗಿದೆ ಗೇಮ್ಸ್ ಅಲ್ವಾ ಗಾಯ್ಸ್? ನೀವೇ ನೋಡಿದಿರಲ್ಲ ಪಾಪ. ಬೇಡ ನೀವ್ ಹೇಳ್ಬೇಡಿ, ಅವ್ರಿಗೆ ಲೈವ್ ಆಗಿ ತೋರ್ಸೋಣ. ಮಗ ರೆಡಿನಾ ಮಗ ಅದಾಡಕ್ಕೆ? ನಾವ್ ಇವಾಗ ಪಬ್ಜಿ ಏರಿಯಾಗೆ ಬಂದಿದೀವಿ. ಸೊ ಪಬ್ಜಿ ಗೇಮ್ ನ ಆಡೋಣ ಅಂತ, ಟ್ರಯಲ್ ಮಾಡೋಣ ಅಂತ. ಅಂದ್ರೆ ಎಲ್ಲ ಲೆವೆಲ್ 3 ಬ್ಯಾಗು, ಲೆವೆಲ್ 3 ಜಾಕೆಟ್ಸ್, ಲೆವೆಲ್ 3 ಇದು ಹೆಲ್ಮೆಟ್ ಎಲ್ಲ ಕೊಡ್ತಿದ್ದಾರೆ. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ಆ ಪ್ಲೇಸ್ ಹೆಂಗಿದೆ ಅಂತ ಅಡ್ವೆಂಚರಸ್. ನಾನು ಕ್ಯೂರಿಯಾಸಿಟಿಯಿಂದ ಇದೇ ಗೇಮಿಗೆ ಬಂದಿದ್ದು. ನೋಡೋಣ ಅಲ್ವಾ? ಪಬ್ಜಿ ಯಾವ ಪ್ಲೇಸ್ ಇದ್ದಂಗೆ ತಿಳಿದು ಯಾವುದು? ಅದು ಗ್ರೌಂಡ್ ಗೈಸ್, ಪಬ್ಜಿ ಆಡೋಂಥ ಪ್ಲೇಸ್ ಇದು. ಸೊ ಬನ್ನಿ ಇಲ್ಲಿ ನೋಡೋಣ ಇದೆಯಾ ಏನು ಅಂತ. ಸಣ್ಣ ಕೇಳಿ ಅಲ್ಲಿ ಯಾರನ್ನಾದ್ರು. ಗೈಸ್, ಇಲ್ಲಿ ಪಬ್ಜಿ ಗೇಮ್ ಆಡೋಣ ಅಂತ ಬಂದ್ವಿ. ಸೊ ಅವ್ರು ಹೇಳಿದ್ರು ಇನ್ನ 4 ಜನ ಬೇಕು, ಇವಾಗ 4 ಜನ ಇದ್ದೀರಾ, ಸೊ ನಿಮ್ಮ ಅಪೋನೆಂಟ್ ಟೀಮ್ ಬೇಕು ಅಂತ ಅಂದ್ರು. ಅಷ್ಟೊತ್ತಲ್ಲಿ ನೀವು ಹೋಗಿ ಬೇರೆ ಗೇಮ್ ಆಡ್ಕೊಂಡು ಬನ್ನಿ ಅಂದ್ರು. ಸೊ ಅದಕ್ಕೋಸ್ಕರ ಇವಾಗ ಬೇರೆ ಅಡ್ವೆಂಚರಸ್ ಗೇಮ್ ಕಡೆಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಜನ ಬರ್ಬೇಕಲ್ಲ, ಸೊ 4 ಜನ ಆಡಿದ್ರೆ ಮಜಾ ಇರಲ್ವಂತೆ. ಸೊ ಬನ್ನಿ ಬೇರೆ ಗೇಮ್ ಯಾವ್ದಿದೆ ಅಂತ ನೋಡೋಣ. ಗೈಸ್, ಲಾಂಗೆಸ್ಟ್ ಉಯ್ಯಾಲೆ ಆಡಕ್ ಹೋಗ್ತಾ ಇದೀವಿ ಗೈಸ್. ಉಯ್ಯಾಲೆ ಕುತ್ಕೊಂಡು ಸೇಫ್ಟಿ ಗಾರ್ಡ್ಸ್ ಎಲ್ಲ ಹಾಕಿರ್ತಾರೆ. ಸೊ ಇವಾಗ ಇದನ್ನ ಆಡಬೇಕು. ಎಷ್ಟು ಹೈಟ್ ವರ್ಗು ಹೋಗುತ್ತೆ ಅನ್ನೋದನ್ನ ತೋರಿಸ್ತೀವಿ. ಇಡೀ RR ರಿಟ್ರೇಟೇ ಕಾಣುತ್ತೆ, ನೆಲಮಂಗ್ಲನೇ ಕಾಣುತ್ತೆ ಅಂತ ಹೇಳ್ಬೋದು ಈ ಜಾಗದಲ್ಲಿ. ನೋಡಿ ಯಾವ ತರ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ ಜೋಗಲ್ಲಿ 3 ಜನ ಕುತ್ಕೊಳ್ಬಹುದು. ಇಲ್ಲಿ ಭಯ ಆಯ್ತಾಯ್ತಾ?
ತಿಂದಿರೋದೆಲ್ಲ ಕಕ್ತೀರಾ ಬನ್ನಿ. ಹಾ ನಾವ್ ನಿಲ್ಸಿ ಅಂದ್ರೆ ಅವ್ರು ನಿಲ್ಸ್ತಾರೆ, ಏನಾಗಲ್ಲ. ಅವತ್ತಿನ ಸಲ ಗೊತ್ತಿಲ್ಲ ನಂಗೆ ಮಾಡಿದ್ರಲ್ಲ, ಇವಾಗ ನಿಮ್ದೆ ಸರದಿ ಹೋಗಿ ನೀವೇ ಶೂಟ್ ಮಾಡ್ಬೇಕು. ಹೌದು ನಾನೇ ಮಾಡ್ತೀನಿ. ಇದ್ ನೀವ್ ಆಡಲ್ವಾ? ಆಡ್ತೀನಿ ಅಂದ್ರೆ ಯಾವಾಗ್ಲೇ ಎಲ್ಲಾನು ಆಡ್ತೀನಿ. ನಾನ್ ಸುಮ್ನೆ ಹೇಳಿದ್ದೆ. ಗೈಸ್ ನೋಡಿ ಗೈಸ್, ಇದನ್ನು ಆಡಲ್ವಂತೆ. ನಾವು 3 ಜನ ಆದ್ರೂ ಹೋಗ್ತೀವಿ. ಇದು 3 ಜನ ಹೋಗೋ ಕಾರಣ, ಸೊ ಅದಕ್ಕೋಸ್ಕರ ನಾವು 3 ಜನ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ನಿಮ್ನ ಬಿಡ್ತಿದೀನಿ ಅಷ್ಟೇ. ಅಲ್ಲ ಅದಕ್ಕೋಸ್ಕರ ನಾನ್ ನಿಮ್ನ ಬಿಡ್ತಿದೀವಿ ಅಷ್ಟೇ. ಇಲ್ಲ ಅಂದ್ರೆ ನಿಮ್ನು ಕರ್ಕೊಂಡು ಹೋಗ್ತಿದೀವಿ. 4 ಜನ ಇದ್ದಿದ್ರೆ ಭಯ ಆಗ್ತಿದೆ, ಗಡಗಡ ಅಂತಿದೆ. ಏನಾಗಲ್ಲ, ನಾನ್ ನೋಡಿದೀನಿ. ಯಪ್ಪ ಹೆಂಗಿರುತ್ತೆ ಗೊತ್ತಾ, ಭಯ ಆಗುತ್ತಲ್ಲ. ಇವಾಗ ಹತ್ತಿದ್ದಾರೆ ನೋಡಿ ನೋಡಿ, ರೆಡಿಯಾಗಿ ಇದ್ದಾರೆ. ಸಣ್ಣ ಆಲ್ರೆಡಿ ಕೂತ್ಕೊಂಡಿದ್ದಾಳೆ. ಯಪ್ಪ ನಂಗಂತೂ ನೋಡ್ಲಿಕ್ಕೇನೆ ಭಯ ಆಗುತ್ತೆ ನೋಡಿ. ಇವಾಗ ಧೀರಜನ್ನ ಕೂತ್ಕೊಳ್ಳಿಕ್ಕೆ ರೆಡಿ ಆದ್ರು, ಕೂತ್ಕೊಂಡ್ರು. ಇವಾಗ ಮುನ್ನು ಮಾತ್ರ ಬಾಕಿ ಕೂತ್ಕೊಳ್ಳಿಕ್ಕೆ. ರೆಡಿ ಇದೆಯಾ ಗೈಸ್? ಭಯ ಪಡ್ತಾ ಇದಾರೆ ಗೈಸ್ ಇಬ್ರು. ಆದ್ರೂ ಜಾಲಿ. ನಂಗೆ ಭಯ ಅದಕ್ಕಲ್ಲ, ಇವಾಗ ತಿಂದು ಬಂದ ವಾಮಿಟ್ ಮಾಡಿದ್ರೆ ಅಂತ ಅಷ್ಟೇ ಭಯ. ಬಾಕಿ ಮಾತ್ರ ಮಾಡ್ಕೊಬೇಡಮ್ಮ. ಜಾಲಿ ಜಾಲಿ ಗೈಸ್ ವರ್ಸಸ್ ನಾನ್ ವೆಜ್. ಮಗ ಏನ್ ಮಾಡೋದು ಗೊತ್ತಾ? ಹಿಡ್ಕೊಳ್ಳಿ, ನಾನು ಕೂತ್ಕೋತೀನಿ. ಸರಿ ನೀವು ಕೂತ್ಕೊಳ್ಳಿ. ಕರೆಕ್ಟ್ ಇಡಕ ವ್ಲಾಗು. ಆಲ್ ದಿ ಬೆಸ್ಟ್. ಚೆನ್ನಾಗಿ ನಮ್ಮ ಅಕ್ಕ ಸಣ್ಣಕ್ಕ ರೆಡಿಯಾ ನೋಡಿ? ರೆಡಿಯಾ? ಹಿಂದೆ ಕೂತ್ಕೊಳ್ಳಿ ಮೈನಾ. ನೀ ಹಿಂದೆ ಹೋಗ್ಬೇಕು, ಬರ ಬೀಳಲ್ಲ ತಾನೆ. ಅಯ್ಯಯ್ಯೋ ಹಾಗೆ ಹೇಳ್ಬಾರ್ದು. ಗಟ್ಟಿ ಹಿಡ್ಕೊಳ್ಳಿ. ಸೂಪರ್. ಹಿಂಗೆ ಸ್ಟಾರ್ಟಿಂಗ್ ಭಯ ಅಷ್ಟೇ. ಏ ಭಯ ಆಗಿದ್ರೆ ಏನಿಲ್ಲ, ಈಗ ಕಟ್ ಮಾಡ್ಬಿಡು. ಸೂಪರ್ ಸೂಪರ್. ಕಟ್ ಮಾಡ್ಬಿಡು. ಎಕ್ಸ್ಪೀರಿಯನ್ಸ್ ಹೇಳಿ. ಚೆನ್ನಾಗಿತ್ತು ಗೈಸ್. ಸ್ಟಾರ್ಟಿಂಗ್ ಭಯ ಆಯ್ತು, ಆಮೇಲೆ ಭಯ ಆಗಿಲ್ಲ. ನಿಜ? ನನಗ್ ಭಯ ಆಗಿಲ್ಲ. ಹಾ. ಸೆಕೆಂಡ್ ಸಣ್ಣ ಒಮ್ಮೆ ಭಯ ಆಯ್ತು. ಯಾವಾಗ ಗೊತ್ತಾ, ಹಿಂಗ್ ಹೋಗಿ ಹಿಂಗೆ ಸಡನ್ ಬಿಟ್ರಲ್ಲ, ಅಲ್ಲಿ ತನಕ ಹೋಗ್ತೀನಿ ಅಂತ ಅನಿಸ್ತು. ನಮ್ಗೆ ಬಾಯಿಗೆ ಬಂದಿತ್ತು ಅಷ್ಟೇ, ಒಂದೇ ಮಾತು. ಅಯ್ಯಯ್ಯ ಧೀರಜಣ್ಣ ನಿಮ್ಗೆ ಹೇಳದ್ನಲ್ಲ ಒಂದೇ ಪದದಲ್ಲಿ ಅಷ್ಟೇ. ಅಷ್ಟೇ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ನಾನು ನಿಮ್ಗೆ ಬಿಟ್ಕೊಟ್ಟದಷ್ಟೇ. ಪರವಾಗಿಲ್ಲ, ನೀವು ಹೋಗಿ. ಇವಾಗ ತಾನು ಜಾಯಿಂಟ್ ಸ್ವಿಂಗ್ ಜೊತೆಗೆ ಅದರ ಎಕ್ಸ್ಪೀರಿಯನ್ಸ್ ತಗೊಂಡ್ವಿ ಗೈಸ್, ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಂತೂ ಫುಲ್ ಭಯ ಆಯ್ತು, ಆಮೇಲೆ ಏನ್ ಭಯ ಆಗಿಲ್ಲ ನನಗೆ. ಸ್ಟಾರ್ಟಿಂಗ್ ಏನ್ ಗೊತ್ತಾ, ಮೇಲೆ ಹೋಗಿ ಸಡನ್ ಬಿಡ್ತಾರೆ ಅವಾಗ ಹಿಂಗಾಗುತ್ತೆ. ಆಮೇಲೆ ಸರಿ ಹೋಯ್ತು. ಇವಾಗ ಗೈಸ್ ಈ ಗೇಮ್ ಆಡಕ್ ಹೋಗ್ತಾ ಇದೀವಿ. ಇದು ಆಕ್ಚುಲಿ ಅಡ್ವೆಂಚರಸ್ ರೋಪ್ ಗೇಮು. ಬನ್ನಿ ನೋಡೋಣ ಹೆಂಗೆ ವಾಕ್ ಮಾಡ್ತಾರೆ ಆ ದಾರದ ಮೇಲೆ ಅಂತ. ಎಲ್ಲರೂ ಆಕ್ಟಿವಿಟೀಸ್ಗೆ ರೆಡಿ ಆಗ್ತಾ ಇದೀವಿ, ರೋಪ್ ಆಕ್ಟಿವಿಟೀಸ್ಗೆ. ಬನ್ನಿ ರೋಪ್ ಆಕ್ಟಿವಿಟೀಸ್ ಯಾವ ತರ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಈಗ. ನೋಡಿ ಎಲ್ಲರೂ ಹೆಲ್ಮೆಟ್ ಹಾಕೋದಾ ಇದಾರೆ. ಹೆಲ್ಮೆಟ್ ಕಲರ್ ಕಿತ್ತಾಡ್ತಾರಪ್ಪ, ಹೆಲ್ಮೆಟ್ ಕಲರ್ ಕಿತ್ತಾಡ್ತಾ ಇದಾರೆ ಗೈಸ್. ಇವಾಗ ಹೆಲ್ಮೆಟ್ ಹಾಕೋಬೇಕು, ಸೇಫ್ಟಿ ಅಲ್ವಾ ಇದು, ನಮ್ ಸೇಫ್ಟಿ ಇದು. ಆಕ್ಚುಲಿ ನಾವು ಬಿದ್ರು ಕೂಡ ಏನೂ ಆಗಲ್ಲ, ಅಷ್ಟು ಸೇಫ್ಟಿ ಇರುತ್ತೆ. ಗೈಸ್ ನಾವಿವಾಗ ರೋಪ್ ಆಕ್ಟಿವಿಟೀಸ್ ಕಡೆಗೆ ಬಂದಿದೀವಿ. ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಹಾಕೊಂಡಿದೀವಿ. ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನೋಡಿ ಗೈಸ್, ರೋಪ್ ಅಲ್ಲಿ ಆಡೋ ಅಂತ ಅಡ್ವೆಂಚರಸ್ ಗೇಮ್ ನೋಡಿ ಯಾವ ತರ ಇದೆ. ಇದ್ರ ಮೇಲೆಲ್ಲ ನಡಿಬೇಕು ಇವಾಗ ನಾವು. ಸೈಕಲ್ ಸೈಕಲಿಂಗು ಇದೆ. ಫಸ್ಟ್ ಈ ರೋಪ್ ಆಕ್ಟಿವಿಟೀಸ್ ಕಂಪ್ಲೀಟ್ ಮಾಡು ಮಗ. ಗೈಸ್ ನೋಡಿ ಗೈಸ್, ಸೈಕ್ಲಿಂಗ್ ಮಾಡಲ್ಲ, ಅದ್ ಮಾಡಲ್ಲ, ಇದ್ ಮಾಡಲ್ಲ ಅಂತೇಳಿ ನೀನ್ ಸೇಫ್ಟಿ ಹಾಕೊಂಡಿರೋದು ಅದನ್ನ ಮಾಡಕ್ಕೇನೆ ಮಾ. ಬಾ ರೋಪ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಇವಾಗ ಬೇಡ. ಇಬ್ರು ಇಲ್ಲಿರ್ಬೇಕು, ಇಬ್ರು ಹಾಕೋಬೇಕು. ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ ಧನ್ಯ ಅವ್ರು ಹೋಗ್ಲೇಬೇಕು ಅಂತ. ಬನ್ನಿ, ಯಾರು ಹೇಳ್ತಿಲ್ಲ, ನಾನೇ ಹೇಳ್ತಿದ್ದೀನಿ. ಅವ್ರ ಅನಿಸಿಕೆಗಳು ನನಗೆ ಗೊತ್ತಾಗುತ್ತೆ, ಏನಕ್ಕಂದ್ರೆ ನಮ್ ಫ್ಯಾಮಿಲಿ ಅಲ್ವಾ, ಸೊ ನನಗೆ ಗೊತ್ತಾಗುತ್ತೆ. ಬನ್ನಿ ಬನ್ನಿ, ನಾವಿಬ್ರು ಆ ಸೈಡ್ ಹೋಗೋಣ, ಇವ್ರಿಬ್ರು ಇಲ್ಲೇ. ಹೌದಾ? ಸೈಕಲ್ ಬಿಡ್ಕೊಂಡು ಬನ್ನಿ ಆ ಸೈಡ್ಗೆ. ಸೈಕಲ್ ಇಲ್ಲ, ಹತ್ತು ಬಾ. ನಿಮ್ಮ ಅಕ್ಕನ ಹತ್ತಿಸ್ಬಿಟ್ಟು ಹೋಗೋಣ ಫಸ್ಟ್ ಬಾಸನ್ನು. ಬೇಗ ಬಾಮ್ಮ. ಏ ಏನಾಗಲ್ಲ ಬಾಮ್ಮ, ಇಲ್ಲಿ
ಬಿಡೋದೇ ಇಲ್ಲ ಬನ್ನಿ. ಮಿಡಲ್ ಬಾಕಿ ಏನು ಆಗಲ್ಲ, ಬಾಕಿ ಆಗಲ್ಲ, ಅದ್ರಲ್ಲಿ ತುಳಿಯಂಗೆ ಇರಲ್ಲ, ಅಪ್ಪಿರುತ್ತೆ. ಇಲ್ಲ ಇಲ್ಲ ನಾ ಹೇಳಕ್ ಕೇಳು ಇಲ್ಲಿ ಕೇಳು. ನಾನು ಕಣ್ಣು ಮುಚ್ಕೊಂಡು ತುಳಿ, ಕಣ್ಣು ಮುಚ್ಕೊಂಡದ್ದು ಕಣ್ಣು ಇರೋದು ಯಾಕೆ 2 ಕಣ್ಣು? ಕಣ್ ಬಿಡ್ಕೊಂಡೆ ತುಳಿ ಬಾ. ಗಾಯ್ಸ್ ಧನ್ಯಾ ಅವ್ರು ಬರ್ತಾ ಇದಾರೆ ಫುಲ್ಲು ಭಯ ಪಡ್ಕೊಂಡು. ನೋಡಿ 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 ಭಯ ನೋಡಿ, ಭಯ ನೋಡಿ ಮುಖದಲ್ಲಿ. ಬರ್ತಿದ್ದಾರೆ ಕೇಳೋಣ ಎಕ್ಸ್ಪೀರಿಯನ್ಸ್. ಏನ್ ಧೈರ್ಯ ನೋಡಿ. ಎಷ್ಟು ಅಡಿ ಇದೆ ಇದು ಹೈಟು? ಸಣ್ಣ ಸಣ್ಣ ಎಷ್ಟು ಅಡಿ ಇರ್ಬೋದು ಮಾ? ಎಷ್ಟು ಅಡಿ ಇದೆ ಗೊತ್ತಿಲ್ಲ ಅವ್ರಿಗೆ. ಏನೋ ಹೇಳ್ತಿದ್ದಾರೆ ದೇವ್ರ ಹತ್ರ. ಏನೋ ಮಾತಾಡ್ತಿದ್ದಾರೆ. ತುಳಿಬೇಕು. ಅಯ್ಯೋ ಭಯ ಆಯ್ತಮ್ಮ? ಗಾಯ್ಸ್ ನೋಡಿ ಗಾಯ್ಸ್, ಸಣ್ಣ ಹೋದ್ರು. ಸಣ್ಣ ಹಂಗೆ ತಿರುಗು ನೋಡೋಣ. ಭಯ ಆಗ್ತದೆ, ಆಗ್ತಾ ಇದಾರೆ ಗಾಯ್ಸ್. ಧೀರಸ್ ಧೈರ್ಯ ನೋಡಿ. ತುಳಿದ್ರೆ ಮಾತ್ರ ಬರೋದು. ತುಳಿ. ಫೋನ್ ಏನಕ್ಕೆ ಇಟ್ಕೊಳ್ಳೋದೆ ಸೆಂಟ್ರಲ್ ನೀನು? ಗ್ರಿಪ್ಪೇ ಸಿಗ್ತಿಲ್ವಂತೆ ನೋಡಿ ಗಾಯ್ಸ್. ಗೈಸ್ ನೀವು ಏನಾದ್ರು ಪ್ಯಾಕೇಜ್ ಮೇಲೆ ಬಂದ್ರು ಈ ಬೈಕ್ ರೈಡಿಗೆ ಇಷ್ಟು ತಗೊಂತಾರೆ. ಅಂದ್ರೆ ಫೋನ್ ಪೇ ನೀವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ಈ ಬೈಕ್ ರೈಡಿಗೆ ಮಾತ್ರ. ಸೊ ಈ ಬೈಕ್ ರೈಡ್ನ ನಾವು ಮಾಡ್ಬೇಕಂತ ಅನ್ಕೊಂಡಿದೀವಿ. ಏನಕ್ಕಂದ್ರೆ ಈ ಜಾಗದಲ್ಲಿ ಓಡಿಸೋಕೆ ಚೆನ್ನಾಗಿರುತ್ತೆ, ಆ ಕಡೆ ಎಲ್ಲ ರೈಡಿಂಗ್ ಪ್ಲೇಸ್ ಇದೆ. ಸೊ ನಾನು ಮತ್ತೆ ಸಣ್ಣ ಇವಾಗ ಈ ಗಾಡಿ ರೈಡ್ನ ಮಾಡ್ಬೇಕಂತ ಹೇಳಿ ಕರ್ಸಿದೀವಿ. ಇವಾಗ ಬರ್ತಿದ್ದಾರೆ, ಬನ್ನಿ ರೈಡ್ ಮಾಡೋಣ. ಗೈಸ್ ನೋಡಿ ಗೈಸ್, ಈ ರೋಡಲ್ಲಿ ಇವಾಗ ಹೋಗ್ಬೇಕು. ಹಾ ಓಕೆ ಮಾ, ನೋಡ್ದಾ ಬರ್ತಾ ಇದಾರೆ. ನಂಗೆ ಇದ ನೋಡ್ಬೇಕಾದ್ರೆ ಹಂಗೆ ಅನಿಸ್ತಿದೆ. ಮಗ ಹೆಂಗಾಯ್ತು? ಬಂದ್ರು ಗಾಯ್ಸ್. ಮೋನು ಗಾಯ್ಸ್ ನೀವೇ ನೋಡಿದ್ರಲ್ಲ, ಬೈಕ್ ರೈಡಿಂಗು ಸಖತ್ತಾಗಿತ್ತು. ನಾರ್ಮಲ್ ಬೈಕ್ ಓಡಿಸೋ ಫೀಲ್ ಇತ್ತು, ಬಟ್ 4 ವೀಲರು ಕಾಲ್ ಕೆಳಗಡೆ ಕೊಡಂಗಿಲ್ಲ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಇವಾಗ ನೆಕ್ಸ್ಟ್ ಆಟ ಯಾವುದು ಅಂತ ಅಂದ್ರೆ ರೋಪ್ ಗೇಮ್ಸ್ ಆಡ್ತಿದೀವಿ. ಏನಕ್ಕಂದ್ರೆ ಇನ್ನು ರೋಪ್ ಗೇಮ್ ಕಾಸ್ಟ್ಯೂಮ್ ಅಲ್ಲೇ ಇದೀವಿ. ಸೊ ಬನ್ನಿ ಇವಾಗ ಇಲ್ಲೊಂದು ಮೇಲೆ ದಾರದ ಮೇಲೆ ನಡೆಯುವಂತ ಒಂದು ಟಾಸ್ಕ್ ಇದೆ, ಆ ಟಾಸ್ಕ್ ನ ಕಂಪ್ಲೀಟ್ ಮಾಡೋಣ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಅವರು ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಮಾತಾಡ್ಕೊಂಡು ಬರ್ತಿದ್ದಾರೆ. ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ. ಈ ರೋಪ್ ಆಕ್ಟಿವಿಟೀಸ್ ಹೇಗಿದೆ ಅಂತ ನೋಡಿ, ಕಾಣಿಸ್ತಿದ್ಯಾ? ಸೊ ಇದ್ರ ಮೇಲೆ ಇವಾಗ ನಡಿಬೇಕು. ಧನ್ಯ ಬರಲ್ಲ ಅಂತಾರೆ, ಅವ್ರನ್ನು ಕೂಡ ಹತ್ತಿಸ್ತೀವಿ. ಬನ್ನಿ ಧನ್ಯ, ಇದು ನೀವು ಆಡ್ಲೇಬೇಕಮ್ಮ ಈ ರೋಪ್ ಗೇಮು. ಹಾ ಇವರಿಬ್ರು ಆಡ್ತಾರೆ, ನೀವು ಅವ್ರ ಜೊತೆ ಆಡ್ಲೇಬೇಕು. ಹತ್ತಿ ಬನ್ನಿ ಗೈಸ್, ಬನ್ನಿ ಗೈಸ್. ಧನ್ಯ ಎಷ್ಟು ನಡುತ್ತಾರೆ ನೋಡೋಣ. ಹಾ ಇಲ್ಲಿ ರೋಪ್ ಆಕ್ಟಿವಿಟೀಸ್ ಆಡಕ್ಕೆ ನಾನು ಬರ್ತೀನಲ್ಲ. ನಮ್ ಧನ್ಯ ಅವ್ರು ಹೋಗ್ತಾ ಇದಾರೆ. ನಮ್ ಧನ್ಯನ ಸರದಿ ಫಸ್ಟಿಗೆ ತಲೆಗೆ ಏಟ್ ಬಿತ್ತು. ನಾನು ಮೇಲೆ ರೌಂಡಿಗೆ ಹೋಗಲ್ಲ, ನಡಿಲೇಬೇಕು. ಹೌದು. ಏನಮ್ಮ ಮಾಡ್ತಾ ಇದೀಯ ನೀನು? ಹೋಗ್ತಾರೆ, ಹೋಗಿ ಗಾಯ್ಸ್. ಇದ್ರ ಮೇಲೆ ಧನ್ಯ ನಡಿಬೇಕು. ಏನು ಬರಲ್ಲ ಬಾಮ, ಗಟ್ಟಿಗೆ ಹಿಡ್ಕೋ. ಆ ಕಡೆ ಈ ಕಡೆ ಹ್ಯಾಂಡಲ್ ಹಿಡ್ಕೋ. ಧನ್ಯ ಆ ಕಡೆ ಹಿಡ್ಕೋ. ಏನಾಗಲ್ಲ, ನಡಿ ನಡಿ, ಏನಾಗಲ್ಲ. ನಾವಿದೀವಿ ಬಾರಮ್ಮ. ಇದೀನಿ, ಕೆಳಗಡೆ ಇರ್ಲಾ? ಆಯ್ತು ಬೇಗ. ಆ ಕಡೆ ಈ ಕಡೆ ಕೈ ಹಿಡ್ಕೊಳ್ಳಿ. ಬೇಗ. ಧನ್ಯ ಆಡಿಲ್ಲ ನೋಡಿ, ಅಲ್ಲೋಗಿ ಕೂತಿದ್ದಾರೆ. ಭಯ 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 ಅಂತ ಹೇಳಿ ಧನ್ಯ ಅಲ್ಲೋಗಿ ಕೂತ್ಕೊಂಡ್ರು. ಸೊ ನಮ್ಮ ಸಣ್ಣ ಧೈರ್ಯವಂತ ಅಲ್ವಾ, ಸೊ ಹೋಗ್ತಾ ಇದ್ದಾರೆ. ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ ಗೈಸ್. ಇವರು ಸ್ಟಾರ್ಟಿಂಗ್ ಇದ್ರೆ ಇಷ್ಟೊಂದು ಭಯ ಬೀಳ್ತಾ ಇದ್ದಾರೆ ನೋಡಿ. ಇದೇ ಸ್ಟಾರ್ಟಿಂಗು. ಸೆಕೆಂಡ್ ಇನ್ನೊಂದು ರೋಪ್ ಇದೆ ಗೈಸ್, ಅಷ್ಟು ಇಟ್ಟು. ಅದನ್ನ ಇವ್ರು ಇನ್ನೆಷ್ಟು ಭಯ ಪಡಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಧೈರ್ಯ ಇರೋರು ಆಡೋ ಅಂತ ಗೇಮ್ಗಳು. ಚಪ್ಪಲ್ ಬಿಚ್ಬಿಡು, ಹಂಗೆ ಬಿಚ್ಚ ಮೇಲೆ ಎತ್ಕೊಂಡ್
ಬಿಚ್ಬಿಡು ಆಮೇಲೆ ಎತ್ಕೊಂತೆ. 3 ಜನ ಕೂಡ ಆಡ್ತಾ ಇದ್ದಾರೆ. ನಾನಂತೂ ಆಡ್ತಾನೇ ಇಲ್ಲ. ಮುಂದೆ ನೋಡಿ ಹಾಯ್ ಮಾಡ್ತಿದ್ದಾರೆ. ಸಣ್ಣ ಬರ್ತಾ ಇದ್ದಾಳೆ. ಭಯನೂ ಆಗ್ತಿದೆ ಅವಳಿಗೆ. ಇಲ್ಲಿ ನೋಡಿ ಧೀರಜನ್ನ ಹೋಗ್ತಾ ಇದ್ದಾರೆ. ಅವ್ರಿಗೆ ಭಯನೇ ಇಲ್ಲ ಗೈಸ್. ನೋಡಿ ಅಪ್ಪ ಎಷ್ಟು ಎತ್ತರ ಇದೆ ಗೊತ್ತಾ. ನನಗಂತೂ ಫುಲ್ ಭಯ ಆಗಿ ನಾನು ಬಂದೇ ಬಿಟ್ಟೆ. ಇಲ್ಲಿ ಮುನ್ನು ಹೋಗ್ತಿದ್ದಾರೆ ನೋಡಿ. ಅಪ್ಪ ಇವ್ರು ನೋಡಿ ಕೆಳಗೆ ಮುನ್ನು ಮೇಲೆ ಧೀರಜ. ಸಖತ್ತಾಗಿದೆ ಇದು ಕಾಂಬಿನೇಷನ್. ಮುನ್ನು ಭಯ ಆಗ್ತಿದ್ಯಾ? ಮಾತಾಡಿಲಿ. ಭಯ ಏನಿಲ್ಲ ಅಂತ. ಹುಲ್ಲು ಮೇಲೆ ಎಲೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ಇವ್ರು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಗೈಸ್. ಇಲ್ಲಿ ಮುನ್ನು ತೆಲ ಆಡ್ಕೊಂಡು ಹೋಗ್ತಾ ಇದ್ದಾರೆ. ನಾನಂತೂ ಇಲ್ಲಿ ಸ್ಕಿಪ್ ಮಾಡಿದೆ. ಭಯ ಆಗೋಯ್ತು. ಭಯ ಅಂತಲ್ಲ, ನನ್ನ ಸ್ಲಿಪ್ಪರ್ ಕಂಫರ್ಟೇಬಲ್ ಇಲ್ಲ ಗೈಸ್, ಲೂಸ್ ಇದೆ. ಬಟ್ ಸ್ಲಿಪ್ಪರ್ ಇಲ್ಲದೆ ಹೋಗ್ಬಾರ್ದು, ಸ್ಲಿಪ್ಪರ್ ಹಾಕೊಂಡೆ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ 360 ಹೋಗುತ್ತಾ? ಹೋಗುತ್ತೆ. ಪರವಾಗಿಲ್ಲ, ಹೋಗಿ ಹೋಗಿ. ನೀವು ಬಿಡ್ಬೇಡಿ. 360 ಡಿಗ್ರಿ ರೌಂಡ್ ಹೊಡಿಲೇಬೇಕು. ಅಣ್ಣ ಪ್ಲೀಸ್. ಫೈನಲಿ ನೋಡಿದ್ರಲ್ವಾ ಧೀರಜ್ ಯಾವ ತರ 360 ಡಿಗ್ರಿ ಸೈಕಲ್ ತುಳ್ದ ಅಂತ. ಇವಾಗ ನಾವು ರೈನ್ ಡ್ಯಾನ್ಸ್ ಕಡೆ ಹೋಗ್ತಿದೀವಿ. ಸೊ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಹೆಂಗಿತ್ತು ಅಮ್ಮ? ಏನಕ್ಕಮ್ಮ ಭಯ ಆಗ್ತಾ ಆಡಕ್ಕೆ? ತುಂಬಾ ಭಯ ಆಯ್ತಾ? ಸರಿ ಎದೋಳಿ. ಈ ತರ ವೀಕ್ ಆಗಿ ಕೂತ್ಕೊಂಡಿರ್ಬಾರ್ದು, ಸ್ಟ್ರಾಂಗ್ ಆಗಿ. ಹಾ ನಡಿ ರೈನ್ ಡ್ಯಾನ್ಸಿಗೆ ಹೋಗೋಣ ಗೈಸ್. ರೈನ್ ಡ್ಯಾನ್ಸಿಗೆ ಹೋಗ್ತಾ ಇದೀವಿ. ಮನೆ ಹೋಗೋಣ. 360 ಡಿಗ್ರಿ ಸೈಕಲಿಂಗ್ ಆಡ್ಬಿಟ್ಟು ಧೀರಜ್ ವಾಶ್ರೂಮ್ಗೆ ಹೋದ. ಸೊ ಖುಷಿಯಲ್ಲಿ ಜೋರಾಗಿ ಬಂತು. ಸೊ ಇವಾಗ ನಾವು ರೈನ್ ಡ್ಯಾನ್ಸ್ ಕಡೆ ಹೋಗ್ತಾ ಇದೀವಿ. ತುಂಬಾ ಸೌಂಡ್ ಕೇಳಿಸಿ ಆ ಸೈಡ್ ಹೋಗ್ಬೇಕು ಅಂತ ಅನಿಸ್ತಿದೆ. ಸೊ ಅದಕ್ಕೋಸ್ಕರ ಸಣ್ಣ ರೆಡಿ ಆಗಿದ್ದಾರೆ ಡ್ಯಾನ್ಸ್ ಮಾಡಕ್ಕೆ. ಬನ್ನಿ ಹೆಂಗಾಡ್ತಾರೆ ನೋಡೋಣ ಗಾಯ್ಸ್. ಇದೊಂದು ಅಡಿಕೆ ಮರದ ತೋಟ. ಸೊ ಇಲ್ಲಿ ಕ್ಯಾಂಪಿಂಗ್ದು ರೂಮ್ ಕೂಡ ಇದೆ. ನೀವೇ ನೋಡ್ತಾ ಇರ್ಬೋದು ಕ್ಯಾಂಪಿಂಗ್ದು. ಆಲ್ಮೋಸ್ಟ್ ಎಷ್ಟು ತುಂಬಾ ಇದೆ ಇಲ್ಲಿ ಕ್ಯಾಂಪಿಂಗ್ದು. ಸೊ ವಾಶ್ರೂಮ್ಗೆ ಹೋಗಿ ಮತ್ತೆ ನೀರು ಕುಡಿದು ವಾಶ್ರೂಮ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ ಧೀರಜು. ಡ್ಯಾನ್ಸ್ ಆಡ್ಬೇಕಂತೆ. ಬನ್ನಿ ಇವಾಗ ರೈನ್ ಡ್ಯಾನ್ಸಿಗೆ ಹೋಗಕ್ಕೆ ಆಲ್ರೆಡಿ ಇವರಿಬ್ರು ಹೋಗ್ತಿದ್ದಾರೆ. ಬನ್ನಿ ಹೋಗೋಣ ರೈನ್ ಡ್ಯಾನ್ಸ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ರೈನ್ ಡ್ಯಾನ್ಸ್ ನೋಡಿ ಹೆಂಗ್ ಆಡ್ತಿದ್ದಾರೆ ಎಲ್ಲರೂ. ಸಕ್ಕತ್ತಾಗಿದೆ ರೈನ್ ಡ್ಯಾನ್ಸ್ ಇಲ್ಲಿ. ಸಣ್ಣ ನಡೀರಿ ಹೋಗಿ. ನಾನ್ ಬರಲ್ಲಪ್ಪ. ಹೋಗಿ ಹೋಗಿ ಬರ್ತೀನಿ. ಆಯ್ತು ಬರ್ತೀನಿ ಹೋಗ್ರಿ. ಅವ್ರು ಬರಲ್ಲ ಅಂತ ಎಂಟ್ರಿ ಕೊಡ್ತಿದ್ದಾರೆ ನೋಡಿ ಗೈಸ್ ಡ್ಯಾನ್ಸ್ ಮಾಡೋಕೆ. ಆದ್ರೆ ನಾನ್ ಡ್ಯಾನ್ಸ್ಗೆ ಹೋಗ್ತಾ ಇಲ್ಲ. ಫೈನಲಿ ರೈನ್ ಡ್ಯಾನ್ಸ್ ಆಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಚಂಡಿ ಅಂದ್ರೆ ಯಾವ ಕಣ ಗಾಯ್ಸ್ ಅವ್ರಿಗೂ ಗೊತ್ತಿಲ್ಲ ಸದ್ದು ಚಂಡಿ ಅಂದ್ರೆ ಏನಂತಾರೆ ಅಂತ. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳು ಆಡ್ತಾ ಇದ್ದಾರೆ. ಸೊ ನಾವು ಇವಾಗ ಹೋಗಿ ನೀರಿಗೆ ಬಿದ್ರೆ ಸಾಕು ಅಂತ ಅನಿಸ್ತಿದೆ. ಲೈಟಾಗಿ ಬಿಸಿಲು ಕೂಡ ಇದೆ. ಬನ್ನಿ ಇವಾಗ ಹೋಗಿ ದೈ ಬೀಳೋಣ. ಹೋಗಿ ಸಣ್ಣ ಇಳೀರಿ ನೋಡೋಣ. ಬೀಳಿ ಫಸ್ಟ್ ನೋಡೋಣ. ಬೀಳೋಣ ಫಸ್ಟ್ ಇಳಿ. ಫಸ್ಟ್ ನೀರಿಗೆ ಇಳಿಯಪ್ಪ ತಂದೆ. ಧೀರಜ್ ಇಳಿತಾ ಇದ್ದಾನೆ ನೀರಿಗೆ. ಸ್ವಿಮ್ಮಿಂಗ್ ಪೂಲ್ಗೆ ಆಳ ಇಲ್ಲ ಬಿಡು. ಬೆಚ್ಚಗಿದ್ಯಾ ನೀರು ಬೆಚ್ಚಗಿದ್ಯಾ ಗೈಸ್? ನೀರು ಬೆಚ್ಚಗಿದ್ಯಂತೆ ಆರಾಮ್. ಓಕೆ ನಾನು ಬರ್ತೀನಿ ಈಗ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ರೂಲ್ಸ್ ಇದೆ. ರೂಲ್ಸ್ ಏನಂತ ಅಂದ್ರೆ ಕಂಪಲ್ಸರಿ ನೈಲಾನ್ ಬಟ್ಟೆ, ಶರ್ಟ್, ಪ್ಯಾಂಟ್ ಇರಬೇಕು. ನಮ್ ಕಾಟನ್ ಇತ್ತು. ಸೊ ಅದಕ್ಕೆ ಕಾಟನ್ ಬಿಚ್ಚಿ ಅಂತ ಪರ್ಚೇಸಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, ತಗೋಬಹುದು. ಸೊ ಇವಾಗ ನಾವು ಕೂಡ ಸ್ವಿಮ್ಮಿಂಗ್ ಮಾಡಿ ಬರ್ತೀವಿ. ಸೊ ನೀರಲ್ಲಿ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಾನು ಡೈ ಹೊಡಿಬೇಕಂತ ಅನ್ಕೊಂಡಿದೀನಿ. ನಾನು ಶರ್ಟ್ನ ರಿಮೂವ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ರೂಮ್ ಹತ್ರ ಬಂದ್ವಿ. ಗೈಸ್ ನೀವೇ ನೋಡಿದ್ರಲ್ವಾ ಅಡ್ವೆಂಚರಸ್ ವ್ಲಾಗ್ ಹೇಗಿತ್ತು ಅಂತ. ಸೊ ಇವಾಗ ನಾವು ಡ್ರೆಸ್ ರಿಮೂವ್ ಮಾಡಿ ಸ್ವಿಮ್ ಮಾಡಕ್ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನೈಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಸೊ ಆ ಬ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತೀರಿ. ನೈಟ್ ಎಲ್ಲ ಏನು ಸ್ಪೆಷಲ್ ಇತ್ತು ಅನ್ನೋದನ್ನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಆ ಡ್ರೆಸ್ ಕೋಡ್ ಇದ್ರೆ ಮಾತ್ರ ಸ್ವಿಮ್ಮಿಂಗ್ ಅಲ್ಲಿ ಈಜಾಡಕ್ಕಾಗುತ್ತೆ. ನಾವು ಸ್ವಿಮ್ ಮಾಡಕ್ ಹೋಗ್ತಿದ್ವಿ. ಬಾಯ್ ಮಾಡಿ ಎಲ್ಲರೂ. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಸಿಗೋಣ. ಬಾಯ್ ಗಾಯ್ಸ್.